ಹೋದಂಗೆ ಅನ್ನಿಸ್ತದ. ಎಷ್ಟಪ್ಪ ಇದೆಲ್ಲ ಎದುರಿಸಿದ್ರು. ನಮಗೂ ಅಷ್ಟೆ ಕೆಲವೊಮ್ಮೆ ಈ ಜಾತಿ ಬದಲಿಂದ ಕೆಲವೊಂದು ಈ ಅಸ್ಪೃಶ್ಯ ಜಾತಿಯ ಜನ ಏನು ಅನುಭವಿಸ್ತಾರೆ, ಕೆಲವೊಮ್ಮೆ ಮೇಲ್ಜಾತಿ ಅವ್ರಿಗೆ ಗೊತ್ತಾಗೋದು ಇಲ್ಲ, ಅನುಭವಕ್ಕೆ ಬರೋದಿಲ್ಲ. ಸ್ವತಃ ಗಾಂಧೀಜಿಯವ್ರಿಗೂ ಅನುಭವಕ್ಕೆ ಬಂದಿರಲಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾವಾಗ ಅವ್ರು ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಅಲ್ಲಿಯ ಕೆಂಪು ಮನುಷ್ಯ ಇವರನ್ನು ರೈಲ್ವೇದ ಕೆಳಗೆ ತೆಗೆದು ಹೋಗಿದ್ದಾರೋ ಆಗ ಗೊತ್ತಾಗ್ತದೆ ಅವ್ರಿಗೆ, ಹೌದಲ್ಲ ನಾವು ನಮ್ಮ ದೇಶದಲ್ಲೇ ಈ ಅಸ್ಪೃಶ್ಯ ಜನರನ್ನು ಹಿಂಗೆ ನೋಡ್ತಾ ಇದ್ದೀವಿ ಅಂತೇಳಿ. ಅಂಥ ದಿನನಿತ್ಯ ಬದುಕನ್ನು ಅನುಭವಿಸೋರು. ಸಂವಿಧಾನ ಶಿಲ್ಪಿ ಅಂತ ನಾವು ಕರ್ಕೊಳ್ತೀವಿ, ಏನೇನು ಕರ್ಕೊಳ್ತೀವಿ. ಇವತ್ತು ನಮ್ಮ ಅಂಬೇಡ್ಕರ್ ಅವರನ್ನು ಆ ಒಬ್ಬ ವ್ಯಕ್ತಿ ಶಕ್ತಿ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿಯ ನೋವು, ಸಂಕಟ, ಜಾತಿಯ ತರತಮತೆ, ಆ ಜಾತಿ ಜನರನ್ನು ಅತ್ಯಂತ ನಿಕೃಷ್ಟವಾಗಿ ಇವತ್ತು ನಾವು ನೋಡ್ತೀವಿ. ಅಸ್ಪೃಶ್ಯರನ್ನು ನಿಜವಾಗಿಯೂ ಅಂಬೇಡ್ಕರ್ ಅವರು ಬಯಸಿದ್ದು ಅಸ್ಪೃಶ್ಯರಿಗೆ ಮೀಸಲಾತಿ, ಈ ಜಾತಿ ನೆಲೆಗಟ್ಟು ಅನ್ನೋದು ನಾವು ಡಿಫೈನ್ ಮಾಡೋದು ತಪ್ಪು ಮಾಡಿದ್ವಿ ಏನು ಅಂತೇಳಿ ಭಾಳ ಸಲ ಚರ್ಚೆ ಮಾಡಿದ್ದೀನಿ, ಭಾಳ ಜನರ ಚರ್ಚೆ ಮಾಡಿದ್ದೀನಿ. ಜಾತಿಯಿಂದ ಅಲ್ಲ, ಅಸ್ಪೃಶ್ಯರು ಯಾರೋ ಅವರಿಗೆ ಕೊಡುವಂಥದ್ದು. ಒಂದು ವೇಳೆ ಅವತ್ತು ಅಂಬೇಡ್ಕರ್ ಅವರು ಹೇಳಿದಂಗೆ ನಾವು ಮಾಡಿದರೆ ಜಾತಿ ವ್ಯವಸ್ಥೆ ಎಷ್ಟು ಬೆಳೀತಾ ಇರಲಿಲ್ಲ. ಮೀಸಲಾತಿ ಸಲುವಾಗಿ ಇವತ್ತು ಕಟ್ಟಾಗ್ತಿಲ್ಲ. ನನಗೂ ಮೀಸಲಾತಿ, ನಮ್ಮಲ್ಲಿ ಬಡವರದು ಬಡತನ ಮೇಲೆ ಮಾಡಿರಿ, ಎಕನಾಮಿಕ್ ಮೇಲೆ ಮಾಡಿರಿ. ಇವತ್ತು ನಮ್ಮ RSS ಇರ್ಬೋದು, ನಮ್ಮ BJP ಇರ್ಬೋದು, ಅದೇ ಕಾಲಕ್ಕೆ ಯತ್ನಾಳ್ ಅಂತ ನಾಯಕರು ಇರ್ಬೋದು. ಇವತ್ತು ಯತ್ನಾಳ್ ಹೇಳ್ತಾರೆ ಇಲ್ಲ ಆರ್ಥಿಕವಾಗಿ ಕೊಡೋದಿನ ತಪ್ಪಿಲ್ಲ. ಆದರೆ ಮೀಸಲಾತಿ ಯಾರಿಗಿತ್ತಂದರೆ ಅಸ್ಪೃಶ್ಯರಿಗೆ ಮಾತ್ರ. ಯಾಕಂದರೆ ಅವ್ರು ಮುಟ್ಟಿಸ್ಕೊಳ್ಳೋದು ಸಹ ಅಯೋಗ್ಯರಿದ್ರೆ ಪಾಪ ಅವ್ರನ್ನ ಅಷ್ಟು ದೂರ ಇಟ್ಬಿಟ್ಟಿದ್ದೀವಿ ನಾವು. ಊರಲ್ಲಿ ಬರೋ ಸಹಿತ ಕೊಳ್ಳಾಗ ಏನೋ ಕಟ್ಕೊಂಡ್ಬರುವಂಥದ್ದು, ಹಿಂದೆ ಕಸಬರಿ ಕಟ್ಕೊಂಡ್ಬರುವಂಥದ್ದು. ಈ